ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸುವ ಜಿಕೆ ಕ್ವಿಜ್ಗೆ ತಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಒಟ್ಟು 15 ಪ್ರಶ್ನೆಗಳಿರುತ್ತವೆ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಬಹುದು ನೋಡಿ. ಪ್ರಶ್ನೆ 1. ಸೂರ್ಯೋದಯದ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಕೊರಿಯಾ, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಪ್ರಶ್ನೆ 2. ಭಾರತದ ರಾಷ್ಟ್ರಪತಿ ಭವನ ಎಲ್ಲಿದೆ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ. ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನ ಕಂಡುಬರುತ್ತದೆ. ಪ್ರಶ್ನೆ 3. ಭಾರತದ ಸಂವಿಧಾನ ಯಾವ ವರ್ಷ ಜಾರಿಗೆ ಬಂದಿತು? ಆಪ್ಷನ್ ಎ 1947, ಆಪ್ಷನ್ ಬಿ 1949, ಆಪ್ಷನ್ ಸಿ 1950, ಆಪ್ಷನ್ ಡಿ 1956. ಸರಿಯಾದ ಉತ್ತರ ಆಪ್ಷನ್ ಸಿ 1950. ಪ್ರಶ್ನೆ 4. ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಆಪ್ಷನ್ ಎ ಕೇಟೋ ಗಾಡ್ವಿನ್, ಆಪ್ಷನ್ ಬಿ ಮೌಂಟ್ ಫಿಜಿ, ಆಪ್ಷನ್ ಸಿ ಮೌಂಟ್ ಎಲ್ಬ್ರೂಸ್, ಆಪ್ಷನ್ ಡಿ ಮೌಂಟ್ ಎವರೆಸ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್. ಇದು ನೇಪಾಳ ದೇಶದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 5. ಒಲಿಂಪಿಕ್ ಕ್ರೀಡೆಗಳು ಮೊದಲ ಬಾರಿಗೆ ನಡೆದ ದೇಶ ಯಾವುದು? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಗ್ರೀಸ್, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀಸ್ ದೇಶದಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟಗಳು ಜರುಗಿದವು. ಪ್ರಶ್ನೆ 6. ವಿಶ್ವ ಪ್ರಸಿದ್ಧ ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ರಾಯಚೂರು, ಆಪ್ಷನ್ ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಎ ವಿಜಯನಗರ ಜಿಲ್ಲೆ. ಪ್ರಶ್ನೆ 7. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ದೇವರಾಜ ಅರಸು, ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಸಿ ಕೆ.ಸಿ. ರೆಡ್ಡಿ, ಆಪ್ಷನ್ ಡಿ ಬಿ.ಡಿ. ಜತ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆ.ಸಿ. ರೆಡ್ಡಿ. ಪ್ರಶ್ನೆ 8. ರಾಷ್ಟ್ರಕೂಟ ಮನೆತನದ ರಾಜಧಾನಿ ಯಾವುದು? ಆಪ್ಷನ್ ಎ ಬನವಾಸಿ, ಆಪ್ಷನ್ ಬಿ ಕಲ್ಯಾಣ, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಮಾನ್ಯಖೇಟ. ಸರಿಯಾದ ಉತ್ತರ ಆಪ್ಷನ್ ಡಿ ಮಾನ್ಯಖೇಟ. ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 9. ವಿಶ್ವ ಪರಿಸರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 15, ಆಪ್ಷನ್ ಬಿ ಜನವರಿ 9, ಆಪ್ಷನ್ ಸಿ ಜೂನ್ 5, ಆಪ್ಷನ್ ಡಿ ಏಪ್ರಿಲ್ 10. ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ 5ರಂದು. ಪ್ರಶ್ನೆ 10. ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಅಲಕ್ನಂದ, ಆಪ್ಷನ್ ಡಿ ಗಂಗಾ. ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನದಿ. ಇದನ್ನು ಭಾರತದ ರಾಷ್ಟ್ರೀಯ ನದಿ ಅಂತಲೂ ಕರೆಯುತ್ತಾರೆ. ಪ್ರಶ್ನೆ 11. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆ ಜಿಲ್ಲೆ. ಪ್ರಶ್ನೆ 12. ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಮಣಿಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್.
ಪ್ರಶ್ನೆ 13. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು? ಆಪ್ಷನ್ ಎ ಇರುಳು ಕುರುಡು, ಆಪ್ಷನ್ ಬಿ ಬೇರಿ ಬೇರಿ, ಆಪ್ಷನ್ ಸಿ ಸ್ಕರ್ವಿ, ಆಪ್ಷನ್ ಡಿ ರಿಕೆಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಇರುಳು ಕುರುಡು. ಪ್ರಶ್ನೆ 14. ನಿಂಬೆ ಹಣ್ಣಿನಲ್ಲಿರುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ. ಪ್ರಶ್ನೆ 15. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಯಾವುವು? ಆಪ್ಷನ್ ಎ ಅರಾವಳಿ, ಆಪ್ಷನ್ ಬಿ ವಿಂಧ್ಯ, ಆಪ್ಷನ್ ಸಿ ಪಶ್ಚಿಮ ಘಟ್ಟ, ಆಪ್ಷನ್ ಡಿ ನೀಲಗಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಅರಾವಳಿ ಪರ್ವತ ಶ್ರೇಣಿಗಳು. ಇವುಗಳನ್ನು ವೃದ್ಧ ಪರ್ವತ ಶ್ರೇಣಿಗಳು ಅಂತಲೂ ಕರೆಯುತ್ತಾರೆ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಇದೇ ಥರದ GK ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.